IPL ಮ್ಯಾಚ್ ಅಂದ್ರೆ ಅಲ್ಲಿ ರೋಚಕತೆ ಇರುತ್ತೆ. ಎರಡೂ ತಂಡಗಳಿಗೂ ಸೋಲು ಗೆಲುವಿನ ಸವಾಲುಗಳಿರುತ್ತೆ. ಈ ಸವಾಲುಗಳ ಮಧ್ಯೆ ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ನಡೆಯುತ್ತೆ ಅಂತ ಹೇಳಿದ್ರೆ ಪೊಲೀಸರಿಗೂ ಕೂಡ ಅಷ್ಟೇ ದೊಡ್ಡ ಸವಾಲಿರುತ್ತೆ. ಭದ್ರತೆಯ ವಿಚಾರ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನ ಪೊಲೀಸರು ಒದಗಿಸಿದ್ರು ಕೂಡ ಮೊನ್ನೆ ನಡೆದಂತಹ RCB ವರ್ಸಸ್ GT ಮ್ಯಾಚ್ನ ಸಂದರ್ಭದಲ್ಲಿ ಇಬ್ಬರು CCTVಯ ಸರ್ವರ್ ರೂಮ್ ಒಳಗೆ ಪ್ರವೇಶ ಮಾಡ್ತಾರೆ ಅನಧಿಕೃತವಾಗಿ. ಅಲ್ಲಿ 240 CCTV ಕ್ಯಾಮೆರಾಗಳನ್ನೇ ಕಟ್ ಮಾಡ್ತಾರೆ. ಹಾಗಾದ್ರೆ ಅಷ್ಟಕ್ಕೂ ಅಲ್ಲ ಆಗಿದ್ದೇನು, ಪೊಲೀಸರು ಆ ನಂತರ ಯಾವ ರೀತಿಯಾಗಿ ಪರಿಸ್ಥಿತಿಯನ್ನು ನಿಭಾಯಿಸಿದ್ರು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಇನ್ನೂ ಸೇಫ್ ಇಲ್ವಾ? ಕ್ರೀಡಾಂಗಣದಲ್ಲಿ ಸೇಫ್ಟಿಯೇ ಸ್ವಿಚ್ ಆಫ್ ಆಗೋಯ್ತಾ? 240 CCTV ಒಮ್ಮೆಲೆ ಸ್ವಿಚ್ ಆಫ್, ಕಾರಣವೇನು? ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹಿಂದಿನ ವರ್ಷ ನಡೆದ ಕರಾಳ ಘಟನೆ ಹಲವಾರು ರೀತಿಯಲ್ಲಿ ಈಗಲೂ ಕಾಡುತ್ತಿದೆ. ಈ ಬಾರಿ ಹಲವು ಅಡೆತಡೆಗಳ ನಡುವೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಆಯೋಜಿಸಲಾಗ್ತಿದೆ. ಭದ್ರತೆ ಕಾರಣಕ್ಕೆ ಪೊಲೀಸರು ಪ್ರತಿ ಬಾರಿಯೂ ಫುಲ್ ಅಲರ್ಟ್ ಆಗಿರ್ತಾರೆ. ಆದರೆ ಮೊನ್ನೆ ನಡೆದ RCB ವರ್ಸಸ್ GT ಮ್ಯಾಚ್ಗೂ ಮುನ್ನ ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿದೆ. ಅದಕ್ಕೆ ಕಾರಣ CCTV. ಹೌದು, ಏಪ್ರಿಲ್ 24 ಶುಕ್ರವಾರ ಬೆಳಿಗ್ಗೆ 11:30 ಸುಮಾರಿಗೆ CCTV ಫೀಡ್ಗಳನ್ನು ಚಿನ್ನಸ್ವಾಮಿ ಸ್ಟೇಡಿಯಂನ ಆಡಳಿತ ಮಂಡಳಿ ಪರಿಶೀಲನೆ ನಡೆಸಿದೆ. ಆ ಫೀಡ್ಗಳನ್ನು ನೋಡಿ ಆಘಾತಕ್ಕೆ ಒಳಗಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಮತ್ತು ಸುತ್ತಮುತ್ತ ಸುಮಾರು 350 CCTVಗಳಿದ್ದು ಅದರಲ್ಲಿ 250 CCTVಗಳು ಆಫ್ ಆಗಿದ್ದು ಆಡಳಿತ ಮಂಡಳಿ ಬೆಚ್ಚಿ ಬಿದ್ದಿದೆ. ಅಲ್ಲಿ ಗಂಭೀರ ಭದ್ರತಾ ಲೋಪ ನಡೆದಿದೆ ಅಂತ ಗೊತ್ತಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಮ್ಮೆಲೆ 240 CCTVಗಳು ಆಫ್ ಆಗಿದ್ದವು. ಪ್ರವೇಶ ದ್ವಾರಗಳ CCTV ಫೈಬರ್ ಸಂಪರ್ಕ ಕಟ್ ಮಾಡಲಾಗಿತ್ತು. ನೆಟ್ವರ್ಕ್ ವಿಡಿಯೋ ರೆಕಾರ್ಡರ್ ಸಂಪರ್ಕವನ್ನೂ ಕಡಿತಗೊಳಿಸಲಾಗಿತ್ತು. ಮಂಜುನಾಥ್ ಅಬ್ದುಲ್ ಎಂಬುವರಿಂದ ಕೃತ್ಯ ನಡೆದಿತ್ತು. CCTV ಸರ್ವರ್ ರೂಮ್ ಪ್ರವೇಶಿಸಿದ್ದ ಆರೋಪಿಗಳು ಅನಧಿಕೃತವಾಗಿ ಪ್ರವೇಶ ಮಾಡಿ ಸಂಪರ್ಕ ಕಟ್ ಮಾಡಿದ್ರು ಅಂತ ಗೊತ್ತಾಯಿತು. CCTVಗಳ ಸಂಪರ್ಕ ಕಟ್ ಮಾಡಿದ್ರಿಂದ ಎಲ್ಲ ಪ್ರವೇಶ ದ್ವಾರಗಳಲ್ಲಿ ಸಮಸ್ಯೆ ಆಗ್ತಾ ಇತ್ತು. ಕ್ರೀಡಾಂಗಣದಲ್ಲಿ ಸುತ್ತಮುತ್ತಲಿನ ಕ್ಯಾಮೆರಾ ಸಂಪರ್ಕ ಇರ್ತಾ ಇರಲಿಲ್ಲ. ಡಿ ಕಾರ್ಪೊರೇಟ್ ಸ್ಟ್ಯಾಂಡ್ ಮತ್ತು ಎಲ್ಲ ಕನ್ಕೋರ್ಸ್ಗಳ ಜಾಗದಲ್ಲಿ CCTV ಕೆಲಸ ಮಾಡ್ತಾ ಇರಲಿಲ್ಲ. ಇದನ್ನು ನೋಡಿದ ಪೊಲೀಸರು ಕೂಡಲೇ ಅಲರ್ಟ್ ಆದರು. ಕ್ರಮ ಕೈಗೊಂಡು ಯಾವುದೇ ಗೊಂದಲ ಸಮಸ್ಯೆ ಆಗದಂತೆ ಜಾಣ್ಮೆಯಿಂದ ಪರಿಸ್ಥಿತಿ ನಿಭಾಯಿಸಿದ್ರು. ಕೆಲಸ ಮಾಡತಕ್ಕಂಥ ಇಬ್ಬರು ಸಿಬ್ಬಂದಿಗಳು ಮಂಜುನಾಥ್ ಮತ್ತು ಅಬ್ದುಲ್ ಕಲಾಂ, ಇವರಿಬ್ಬರು ಅವತ್ತು ದಿನ ಸರ್ವರ್ ರೂಮ್ಗೆ ಕೆಲಸ ಮಾಡುವ ನೆಪದಲ್ಲಿ ಒಳಗೆ ಹೋಗಿ ಅದನ್ನು ಮೇನ್ ಕೇಬಲ್ನ ಕಟ್ ಮಾಡಿರುತ್ತಾರೆ. ಅದು ಸುಮಾರು 11:30 ಅಷ್ಟೊತ್ತಿಗೆ, ಬೆಳಗಿನ ಜಾವ 11:30 ಅಷ್ಟೊತ್ತಿಗೆ ಅಕೃತ್ಯ ನಡೆದಿರುತ್ತದೆ. ಯಾವಾಗ ಇವೆಲ್ಲ ಸೆಟಪ್ ರೆಡಿ ಆಗ್ತಿರ್ತದೆ, ಇಮಿಡಿಯೇಟ್ಲಿ ಅದು ಫೀಡ್ ಬರದೇ ಇರುವಂಥದ್ದು ಗೊತ್ತಾಗಿ ಕೆಲವೇ ನಿಮಿಷಗಳಲ್ಲಿ ಅದನ್ನು ಸರಿಪಡಿಸಲಾಯಿತು. ಇವೆಲ್ಲ ಕೆಲಸ ಗೇಟ್ ಓಪನಿಂಗ್ಕಿಂತ ಮುಂಚೆನೇ ಸರಿಪಡಿಸಲಾಗಿತ್ತು. ಅಂದರೆ 3:30ಗೆ ನಾವೇನು ಗೇಟ್ಸ್ ಓಪನ್ ಮಾಡಿಸ್ತೀವಿ ಅದಕ್ಕಿಂತ ಬಹಳ ಹೊತ್ತು ಮುಂಚೆನೆ ಇದೆಲ್ಲ ಸರಿಪಡಿಸಿ ಮತ್ತೆ ನಿತ್ಯ ಕ್ರಮಗಳನ್ನ ಏನು ಭದ್ರತೆ, ನಮ್ಮ CCTVಯಿಂದ ಫೀಡ್ ಬರೋದು, CCTV ಮೇಲೆ ನಾವೇನಾದ್ರೂ ಇನ್ಸ್ಟ್ರಕ್ಷನ್ಸ್ ಕೊಡೋದು ಎಲ್ಲ ಡಿಟೇಲ್ ಆಗಿ ನಡೀತದೆ. CCTV ಸಮಸ್ಯೆ ಪರಿಹಾರ ಆಗ್ತಾ ಇದ್ದಂತೆ KSCA ಆಡಳಿತ ಮಂಡಳಿ ಕಬ್ಬನ್ ಪಾರ್ಕ್ ಠಾಣೆಗೆ ದೂರು ನೀಡಿತ್ತು. ಆಗ ಕಬ್ಬನ್ ಪಾರ್ಕ್ ಪೊಲೀಸರು FIR ದಾಖಲಿಸಿ ತನಿಖೆ ಮಾಡಿದ್ರು. ಆಗ CCTV ಸಂಪರ್ಕ ಕಟ್ ಮಾಡಿದ್ದೋರು ಚಿನ್ನಸ್ವಾಮಿ ಸ್ಟೇಡಿಯಂಗೆ CCTV ಸರ್ವಿಸ್ ನೀಡ್ತಾ ಇದ್ದ ಸಂಸ್ಥೆಯಲ್ಲಿ ಬಹಳ ದಿನಗಳಿಂದ ಕೆಲಸ ಮಾಡ್ತಾ ಇದ್ದೋರು ಅಂತ ಗೊತ್ತಾಗಿದೆ. ಸಂಸ್ಥೆಯಲ್ಲಿನ ಆಂತರಿಕ ಜಗಳದ ಕಾರಣವಾಗಿ ಇಬ್ಬರು ದುಷ್ಕೃತ್ಯ ಎಸಗಿರೋದು ಬೆಳಕಿಗೆ ಬಂತು. 2 ತಿಂಗಳ ಸಂಬಳ ನೀಡಿಲ್ಲ ಅನ್ನೋ ಕಾರಣಕ್ಕೆ ಸರ್ವರ್ ರೂಮ್ಗೆ ಹೋಗಿ CCTV ಕೇಬಲ್ ಕಟ್ ಮಾಡಿದ್ರು ಅನ್ನೋದು ರಿವೀಲ್ ಆಯಿತು. ಇದರ ಮೇಲೆ ಈಗ FIR ಆಗಿದೆ. FIR ಆಗಿ ತನಿಖೆ ನಡೀತಾ ಇದೆ. ತನಿಖೆನಲ್ಲಿ ಈಗಾಗಲೇ IVS ಏಜೆನ್ಸಿಗೆ ಸಂಬಂಧಪಟ್ಟಂತೆ ಯಾರು ಮ್ಯಾನೇಜರಿಯಲ್ ಲೆವೆಲ್ ಅಲ್ಲಿ ಇದ್ದಾರೆ, ಯಾರು ಇನ್ಚಾರ್ಜ್ ಇದ್ದಾರೆ, ಸೂಪರ್ವೈಸರ್ ಲೆವೆಲ್ ಅಲ್ಲಿ ಇದ್ದಾರೆ, ಅವರನ್ನೆಲ್ಲ ಕರೆಸಿ ಇನ್ಕ್ವೈರಿ ಮಾಡ್ತಾ ಇದ್ದೀವಿ. ಯಾರಿಬ್ರು ಸಿಬ್ಬಂದಿಗಳು ಒಳಗೆ ಹೋಗಿದ್ರು IVS ಇಂದ, ಅವರನ್ನ ಸಹ ವಿಚಾರಣೆ ಮಾಡಲಾಗುತ್ತದೆ. ಇದು ಏನಾಗಿದೆ, ಇಲ್ಲಿ ತನಕ ಬಂದಿರೋ ಮಾಹಿತಿ ಪ್ರಕಾರ ಮೇಲ್ನೋಟಕ್ಕೆ ಅವ್ರ ನಡುವೆ ಹಣದ ವಿಚಾರದಲ್ಲಿ ಭಿನ್ನ ಅಭಿಪ್ರಾಯ ಉಂಟಾಗಿರ್ತದೆ. ಯಾರ್ಯಾರಿಗೆ ಎಷ್ಟು ಹಣ ಕೊಡಬೇಕಾಗಿದೆ. ಸೊ ಹಣ ಪಾವತಿಸಲಿಕ್ಕೆ ಸ್ವಲ್ಪ ತಡ ಆಗಿದ್ದಕ್ಕೆ ಈ ರೀತಿ ಆಗಿರುವಂತಹದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಸದ್ಯ CCTV ಸರ್ವಿಸ್ ನೀಡ್ತಾ ಇದ್ದ ಸಂಸ್ಥೆಗೆ ನೋಟಿಸ್ ಕೊಟ್ಟು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಇಬ್ಬರು ಆರೋಪಿಗಳ ಹೇಳಿಕೆ ಪಡೆಯಲಾಗ್ತಿದೆ. ಆ ಘಟನೆಯ ನಂತರ ಮತ್ತೊಮ್ಮೆ ಇಂಥ ಯಾವುದೇ ಸಮಸ್ಯೆ ಬಾರದಂತೆ ಪೊಲೀಸರು ಎಚ್ಚರಿಕೆ ವಹಿಸಿದ್ದಾರೆ.